Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video we discussed about rural development, the meaning of rural development and the economic conditions of rural area, and also activities that essential for rural development, and some other information discussed in that video. In this video I am going to discuss about I am going to explain about decentralization. Dear students, do you know the meaning of decentralization? ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಕನ್ನಡದಲ್ಲಿ ವಿಕೇಂದ್ರೀಕರಣ ಅಂತ ಕರೀತಾರೆ. ಏನಪ್ಪ ವಿಕೇಂದ್ರೀಕರಣ? ಪ್ರೊವೈಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ದ ವಿಲೇಜ್ ಟು ಪೀಪಲ್ ದೆಮ್ಸೆಲ್ವ್ಸ್ ಈಸ್ ಕಾಲ್ಡ್ ಡಿಸೆಂಟ್ರಲೈಸೇಷನ್. ಪ್ರೊವೈಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಪವರ್, ಬಹುಶಃ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅಂತ ಅಂದಾಗ ಅಧಿಕಾರದ ಒಂದು ಶಕ್ತಿ ಕೇಂದ್ರಗಳಲ್ಲಿರ್ತವೆ, ರಾಜಧಾನಿಗಳಲ್ಲಿರ್ತವೆ. ಸೊ ಕರ್ನಾಟಕ ಸರ್ಕಾರದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿದೆ. ಅದರ ಒಂದು ಹೆಡ್ ಕ್ವಾರ್ಟರ್ ಇದೆ ಬೆಂಗಳೂರಲ್ಲಿದೆ. ಅದೇ ರೀತಿ ಕೇಂದ್ರ ಸರ್ಕಾರ ದೆಹಲಿಯಲ್ಲಿದೆ. ಆದರೆ ಈ ಒಂದು ಆಡಳಿತದ ವಿಕೇಂದ್ರೀಕರಣ ಅಂತ ಬಂದಾಗ ಪ್ರೊವೈಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಪವರ್, ಆಡಳಿತದ ಒಂದು ಅಧಿಕಾರ ಏನಿದೆ, ಪವರ್ ಮೀನ್ಸ್ ಇಲ್ಲಿ ರೂಲ್ ಅಂತ, ಅಧಿಕಾರ ಏನಿದೆ ಅದನ್ನ ಮತ್ತೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಯಾವುದದು? ಡೆವಲಪಿಂಗ್ ದ ವಿಲೇಜ್, ಗ್ರಾಮಗಳ ಅಭಿವೃದ್ಧಿಯನ್ನು ಸಾಧಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅಧಿಕಾರ ಹಾಗೂ ಜವಾಬ್ದಾರಿಯನ್ನ ಯಾರಿಗೆ ಕೊಡ್ತಕ್ಕಂಥದ್ದು? ಹಳ್ಳಿಯ ಜನರಿಗೆ ಬಿಟ್ಕೊಡ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ? ಡಿಸೆಂಟ್ರಲೈಸೇಷನ್, ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೂ ಒಂದು ಮೀನಿಂಗ್ ಏನಪ್ಪಾ ಅಂತಂದ್ರೆ ಡಿಸೆಂಟ್ರಲೈಸೇಷನ್ ಇಸ್ ಎ ಪ್ರೋಸೆಸ್. ಡಿಸೆಂಟ್ರಲೈಸೇಷನ್ ಇಸ್ ಎ ಪ್ರೋಸೆಸ್, ಇದೊಂದು ಪ್ರಕ್ರಿಯೆ ಥ್ರೂ ವಿಚ್ ಪವರ್ ಶೇರಿಂಗ್ ಅಕರ್ಸ್ ಅಂಡ್ ಪೀಪಲ್ ಪಾರ್ಟಿಸಿಪೇಟಿಂಗ್ ಡಿಸಿಷನ್ ಮೇಕಿಂಗ್. ದ ಪವರ್ ಶೇರಿಂಗ್ ಫೌಂಡ್ ಇನ್ ಪೀಪಲ್, ಇಲ್ಲಿ ಅಧಿಕಾರದ ಒಂದು ಹಂಚಿಕೆ ಆಗಿರುತ್ತೆ. ಯಾರಲ್ಲಿ? ಜನರಲ್ಲೇ ಅಧಿಕಾರದ ಹಂಚಿಕೆ ಆಗಿರುತ್ತೆ. ಜೊತೆಗೆ ದ ಪೀಪಲ್ ಆಫ್ ದ ರೂರಲ್ ಏರಿಯಾಸ್ ಪಾರ್ಟಿಸಿಪೇಟ್ ಇನ್ ಡಿಸಿಷನ್ ಮೇಕಿಂಗ್, ಅಂದ್ರೆ ಈ ಒಂದು ನಿರ್ಧಾರವನ್ನ ಕೈಗೊಳ್ತಕ್ಕಂಥದ್ರಲ್ಲಿ ಹಳ್ಳಿಯ ಜನರು ಭಾಗವಹಿಸ್ತಕ್ಕಂಥ, ಅಂದ್ರೆ ನಮ್ಮೂರಿಗೆ ಏನ್ ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ಬೇಕು ಅಂತಕ್ಕಂಥದ್ದನ್ನ ನಿರ್ಧರಿಸ್ತಕ್ಕಂಥ ಮತ್ತೆ ತಮಗೆ ಬೇಕಾಗಿರ್ತಕ್ಕಂಥದ್ದನ್ನ ಮಾಡ್ತಕ್ಕಂಥ ಒಂದು ಅಧಿಕಾರ ಆ ಜನರಲ್ಲೇ ಸೇರ್ತಕ್ಕಂಥದ್ದನ್ನು ನಾವು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಸೆಂಟ್ರಲೈಸೇಷನ್ ಇಸ್ ಆಲ್ಸೋ ಪ್ರೋಸೆಸ್ ದಟ್ ಏಮ್ಸ್ ಅಟ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಫ್ರಮ್ ಬಿಲೋ. ಇಟ್ ಈಸ್ ಎ ಪ್ರೋಸೆಸ್. ದ ಮೇನ್ ಏಮ್ ಆಫ್ ದಿಸ್ ಪ್ರೋಸೆಸ್ ಈಸ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಕಮ್ ಫ್ರಮ್ ಬಿಲೋ. ಈಗ ಒಂದು ಪ್ಲಾನ್ ಮಾಡ್ತಕ್ಕ, ಯೋಜನೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮತ್ತೆ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು ಎಲ್ಲಿಂದ ಬರಬೇಕು? ಇಲ್ಲಿ ಹಳ್ಳಿಗಳಿಂದಲೇ ಬರ್ತಕ್ಕಂಥದ್ದು. ಅಂದ್ರೆ ಕೆಳಗಿನ ಹಂತದಿಂದಲೇ ಹೋಗ್ಬೇಕು. ಇಲ್ಲಿ ಕೆಳಗಿನ ಹಂತ ಅಂದ್ರೆ ಹಳ್ಳಿಗಳು ಅಂತಲೇ. ಸೊ ಕೆಳಗಿನ ಹಂತದಿಂದಲೇ ಬೇಕಾದ ಯೋಜನೆಗಳನ್ನ ತಯಾರಿಸಿ ಆ ಗ್ರಾಮದ ಅಥವಾ ಆ ಊರಿನ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಇದನ್ನೇ ನಾವು ವಿಕೇಂದ್ರೀಕರಣ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಪ್ರೋಸೆಸ್ ಆಫ್ ಡಿಸೆಂಟ್ರಲೈಸೇಷನ್ ವಾಸ್ ಕಾಲ್ಡ್ ಆಸ್ ಗ್ರಾಮ ಸ್ವರಾಜ್ಯ ಬೈ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಕಾಲ್ಡ್ ಗ್ರಾಮ ಸ್ವರಾಜ್ಯ. ಮಹಾತ್ಮ ಗಾಂಧಿ ಕಾಲ್ಡ್ ಡಿಸೆಂಟ್ರಲೈಸೇಷನ್ ಆಸ್ ಗ್ರಾಮ ಸ್ವರಾಜ್ಯ. ಇದನ್ನೇ ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಕರೆದು. ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಅಂತ ಏನಿದೆ
ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಹೆಸರಿನಿಂದ ಕರೆದರು. ಇಲ್ಲಿ ಗ್ರಾಮ ಅಂತಕ್ಕಂಥದ್ದೇ ಒಂದು ರಾಜ್ಯ ಇದ್ದ ಹಾಗೆ. ಕರ್ನಾಟಕ ರಾಜ್ಯ ಅಂತ ನಾವು ಹೇಗೆ ಕರಿತೀವೋ ಹಾಗೆ ಪ್ರತಿ ಹಳ್ಳಿಯೂ ಒಂದು ರಾಜ್ಯ. ಆ ಆ ರಾಜ್ಯದ ಅಭಿವೃದ್ಧಿಯ ಹೊಣೆ ರಾಜ್ಯ ಸರ್ಕಾರಕ್ಕೆ ಹೇಗಿದೆಯೋ ಹಾಗೆ ಆ ಗ್ರಾಮದ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯ ಹೊಣೆ ಆ ಹಳ್ಳಿಯ ಜನರಿಗೆ ಸೇರಿರ್ತಕ್ಕಂಥದ್ದು. ಆದ್ರಿಂದಲೇ ಇದನ್ನ ಗ್ರಾಮ ಸ್ವರಾಜ್ಯ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ಕರೆದರು. ಅಕಾರ್ಡಿಂಗ್ ಟು ಗಾಂಧೀಜಿ, ಡಿಸೆಂಟ್ರಲೈಸೇಷನ್ ಮೇಕ್ಸ್ ವಿಲೇಜ್ ಆಸ್ ಗ್ರಾಮ ಸ್ವರಾಜ್ಯ. ನೋಡಿ, ಗಾಂಧೀಜಿಯವರ ಒಂದು ಕಲ್ಪನೆ ಹೇಗಿತ್ತು, ಇಲ್ಲಿ ರಾಮರಾಜ್ಯದ ಕಲ್ಪನೆ ಅಂತ ಕರಿತೀವಿ. ಈ ಗ್ರಾಮರಾಜ್ಯದ ಕಲ್ಪನೆಯಲ್ಲಿ ಏನಿತ್ತಪ್ಪ ಅಂದ್ರೆ ಈ ಡಿಸೆಂಟ್ರಲೈಸೇಷನ್, ಅಧಿಕಾರವನ್ನ ನಾವು ಜನರಿಗೆ ಕೊಡೋದ್ರ ಮೂಲಕ ಪ್ರತಿ ಹಳ್ಳಿಯನ್ನ ನಾವು ಗ್ರಾಮ ಸ್ವರಾಜ್ಯವನ್ನಾಗಿ ಮಾಡಬಹುದು ಅಂತಕ್ಕಂಥ ಒಂದು ಕಲ್ಪನೆ ಗಾಂಧೀಜಿಯವರಲ್ಲಿ ಇತ್ತು. ಯಾಕೆ? ಗಾಂಧೀಜಿಯವರ ಪ್ರಕಾರ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥದ್ದು ಗ್ರಾಮ ಸ್ವರಾಜ್ಯದ ಸ್ಥಾಪನೆಗೆ ಹೇಗೆ ಕಾರಣ ಆಗುತ್ತೆ ಅಂತಂದ್ರೆ, by decentralization reduces various kinds of exploitation. ನೋಡಿ, ವಿಕೇಂದ್ರೀಕರಣ ಅಂತಕ್ಕಂಥದ್ದು ಅನೇಕ ಶೋಷಣೆಗಳನ್ನ ನಿರ್ಮೂಲನೆ ಮಾಡುತ್ತೆ. ಇಟ್ ರಿಮೂವ್ಸ್ ವೇರಿಯಸ್ ಟೈಪ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್. ಇಟ್ ಅಪ್ಹೋಲ್ಡ್ಸ್ human independence and dignity. Decentralization uphold human independence. It provide independence to the rural people and it provide dignity to the rural people. ಯಾಕಂತಂದ್ರೆ ಅವರಿಗೆ ಒಂದು ಗೌರವವನ್ನು ತಂದುಕೊಡುತ್ತೆ. ನನ್ನ ಹಳ್ಳಿಯ ಜವಾಬ್ದಾರಿ ನನ್ನದು ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನ, ಒಂದು ಘನತೆಯನ್ನ ಜನರಿಗೆ ತಂದುಕೊಡುತ್ತೆ. ಜೊತೆಗೆ ವಿಕೇಂದ್ರೀಕರಣದಿಂದಾಗಿ ಜನರಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಯಾವ ರೀತಿಯಲ್ಲಿ ಅಂತಂದ್ರೆ, ತಮಗೆ ಬೇಕಾಗಿರ್ತಕ್ಕಂಥದ್ದನ್ನ ತಾವೇ ಮಾಡ್ಕೊಳ್ತಕ್ಕಂಥದ್ದು, ತಮಗೆ ಬೇಕಾಗಿರ್ತಕ್ಕಂಥ ಆಡಳಿತವನ್ನ ತಾವೇ ರೂಪಿಸಿ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಹಳ್ಳಿಗರಿಗೆ ಒದಗಿಸುತ್ತೆ. ಆಲ್ಸೋ decentralization nurtures humane values. It nurtures humane values. ಮಾನವೀಯ ಮೌಲ್ಯಗಳನ್ನ ಇದು ಬೆಳೆಸುತ್ತೆ. It encourages humane values like compassion and cooperation. ಸಹಕಾರ, ತಾಳ್ಮೆ, ನಂಬಿಕೆ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಗೌರವಿಸ್ತಕ್ಕಂಥ ಗುಣ, ಇವೆಲ್ಲವನ್ನ ಈ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥದ್ದು ಮಾಡುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಗಾಂಧೀಜಿಯವರಲ್ಲಿ ಇತ್ತು. ಅದಕ್ಕೆ ಅಕಾರ್ಡಿಂಗ್ ಟು ಗಾಂಧೀಜಿ, ಡಿಸೆಂಟ್ರಲೈಸೇಷನ್ ಮೇಕ್ಸ್ ಎವ್ರಿ ವಿಲೇಜ್ ಆಸ್ ಗ್ರಾಮ ಸ್ವರಾಜ್. ಡಿಯರ್ ಚಿಲ್ಡ್ರನ್, ಗ್ರಾಮ ಸ್ವರಾಜ್ ಈಸ್ ನಾಟ್ ನ್ಯೂ ಕಾನ್ಸೆಪ್ಟ್ ಟು ಇಂಡಿಯಾ. ಗ್ರಾಮ ಸ್ವರಾಜ್ಯ ಈ ಗಾಂಧೀಜಿಯವರ ಕನಸು ಅಂತಂದೇಳಿ ನಾವೇನಾರು ಅಂದ್ಕೊಂಡ್ರೆ ಇದು ಭಾರತಕ್ಕೆ ಹೊಸದು, ಗಾಂಧೀಜಿಯವರಿಗೆ ಮಾತ್ರ ಗೊತ್ತಿತ್ತು ಅಥವಾ ಗಾಂಧೀಜಿಯವರು ಇದನ್ನ ಪರಿಚಯಿಸಿದ್ರು ಅಂತ ನಾವು ನೋಡೋದಾದ್ರೆ, ಭಾರತಕ್ಕೆ ಈ ಗ್ರಾಮ ಸ್ವರಾಜ್ಯ ಅಂತಕ್ಕಂಥದ್ದು ಹೊಸದೇನೂ ಅಲ್ಲ. ಯಾಕಪ್ಪ ಅಂತಂದ್ರೆ ಇನ್ ರಿಗ್ವೇದಿಕ್ ಪೀರಿಯಡ್ ಸೆಲ್ಫ್ ಗವರ್ನಿಂಗ್ ವಿಲೇಜ್ ಬಾಡೀಸ್ ಕಾಲ್ಡ್ ಸಭಾ ಅಂಡ್ ಸಮಿತೀಸ್ ವರ್ ಎಕ್ಸಿಸ್ಟೆಡ್. ಋಗ್ವೇದದ ಕಾಲದಲ್ಲೇ ಸಭಾ ಮತ್ತು ಸಮಿತಿ ಅಂತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದವು. ಇವು ಹಳ್ಳಿಯ ಆಡಳಿತದ ಜವಾಬ್ದಾರಿಯನ್ನ ಹೊತ್ತಿದ್ವು. ಹಾಗಾಗಿ ಭಾರತಕ್ಕೆ ಬಹಳ ಪುರಾತನ ಕಾಲದಲ್ಲೇ, ಅಂದ್ರೆ ಋಗ್ವೇದದ ಕಾಲದಲ್ಲೇನೆ ಈ ಒಂದು ಸ್ಥಳೀಯ ಆಡಳಿತದ ಬಗ್ಗೆ, ಸ್ಥಳೀಯ ಆಡಳಿತದ ಪರಿಕಲ್ಪನೆಯ ಪರಿಚಯ ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಲೇಟರ್ ಅಂದ್ರೆ ತದನಂತರ ಏನಾಯ್ತು, ದೀಸ್ ಸಭಾ ಅಂಡ್ ಸಮಿತಿ ಬಿಕಮ್ ಪಂಚಾಯತ್. ಇದೇ ಸಭಾ ಮತ್ತು ಸಮಿತಿಗಳು ಕಾಲ ಬದಲಾದಂತೆ ಪಂಚಾಯಿತಿಗಳಾಗಿ ರೂಪುಗೊಂಡವು. ಪಂಚಾಯತ್ ವರ್ ಫಂಕ್ಷನಿಂಗ್ ಇನ್ಸ್ಟಿಟ್ಯೂಷನ್ ಆಫ್ ಗ್ರಾಸ್ ರೂಟ್ ಗವರ್ನೆನ್ಸ್
ಇನ್ ಆಲ್ಮೋಸ್ಟ್ ಎವ್ರಿ ವಿಲೇಜ್. ಪ್ರತಿ ಹಳ್ಳಿಗಳಲ್ಲೂ ಪಂಚಾಯಿತಿ ಅಂತಕ್ಕಂಥದ್ದು ಈ ಒಂದು ಬೇರು ಮಟ್ಟದಲ್ಲಿ, ಅಂದರೆ ತಳಮಟ್ಟದಲ್ಲಿ ಹಳ್ಳಿ ಆಡಳಿತದ ಹೊಣೆಯನ್ನು ಹೊತ್ಕೊಂಡು ಕೆಲಸವನ್ನ ಮಾಡ್ತಾ ಇತ್ತು. ಹಾಗಾಗಿ ಈ ಒಂದು ವಿಕೇಂದ್ರೀಕರಣ ಅಂತಕ್ಕಂಥದ್ದು ಭಾರತಕ್ಕೆ ಹೊಸದಲ್ಲ. ಇದು ಬಹಳ ಪುರಾತನ ಕಾಲದಲ್ಲಿ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಅದು ಸಭಾ ಮತ್ತು ಸಮಿತಿಯ ರೂಪದಲ್ಲಿ ಅಂತಕ್ಕಂಥದ್ದನ್ನು ನಾವು ಮರೆಯಬಹುದು. So in order to promote decentralization, the government of India rejuvenated the Panchayat Raj system. ಈಗ ಭಾರತದಲ್ಲಿ ಈ ಒಂದು ಡಿಸೆಂಟ್ರಲೈಸೇಷನ್ ಅನ್ನ ಮತ್ತೆ ಮರುಸ್ಥಾಪನೆಗೊಳಿಸಲಿಕ್ಕಾಗಿ ಭಾರತ ಸರ್ಕಾರ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಮತ್ತೆ ಪುನರ್ ನವೀಕರಣ ಮಾಡೋದ್ರ ಮೂಲಕ, ಪುನರ್ ಸ್ಥಾಪನೆ ಮಾಡೋದ್ರ ಮೂಲಕ ಭಾರತದಲ್ಲಿ ಜಾರಿಗೆ ತರಲಿಕ್ಕೆ ಮುಂದಾಯಿತು. Why did the government of India rejuvenated the Panchayat Raj system or re-established Panchayat Raj system ಅಂತ ಹೇಳಿ ಕ್ವಶನ್ ಹಾಕೊಂಡ್ರೆ, ಇನ್ ಆರ್ಡರ್ ಟು ಪ್ರಮೋಟ್ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥ ಉತ್ತರವನ್ನು ನಾವು ಕೊಡಬಹುದು. ದ ಗವರ್ಮೆಂಟ್ ಆಫ್ ಇಂಡಿಯಾ enacted the 73rd Constitutional Amendment Act in 1993. In order to promote decentralization, the government of India rejuvenated or re-established the Panchayat Raj system. For this, the government of India enacted the 73rd Constitutional Amendment Act in 1993. ಇದಕ್ಕಾಗಿ 1993ರಲ್ಲಿ ಭಾರತ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನು ತಂತು. 73rd Constitutional Amendment Act in 1993. By this amendment, established a uniform system of Panchayat Raj institution across India. ಈ ಒಂದು ಭಾರತದಾದ್ಯಂತ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಪಂಚಾಯತ್ ರಾಜ್ ಅನ್ನ ಭಾರತದಾದ್ಯಂತ ಜಾರಿಗೆ ತರಲಾಯಿತು. As per the Act of Panchayat Raj, a 3-tier system of panchayats has come to existence. ಈ ಒಂದು ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಭಾರತದಲ್ಲಿ 3-tier 3 ಹಂತ, ಟೈರ್ ಮೀನ್ಸ್ ಹಂತ, ಎ 3-tier ಸಿಸ್ಟಮ್ ಆಫ್ ಪಂಚಾಯತ್ ರಾಜ್ ಹ್ಯಾಸ್ ಕಮ್ ಟು ಎಕ್ಸಿಸ್ಟೆನ್ಸ್. ಭಾರತದಲ್ಲಿ ಈ ಒಂದು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು. ಆ 3 ಹಂತಗಳು ಯಾವ್ಯಾವಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಅಂಡ್ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಕಮ್ ಟು ಎಕ್ಸಿಸ್ಟೆನ್ಸ್ ವಿತ್ ಗ್ರಾಮ ಸಭಾ. ಗ್ರಾಮ ಸಭೆಯನ್ನ ಈ ಒಂದು ಗ್ರಾಮ ಪಂಚಾಯತ್ ಅಂತಕ್ಕಂಥದ್ದು ಹೊಂದಿರುತ್ತೆ. ಹಳ್ಳಿಗಳಲ್ಲಿ ಗ್ರಾಮ ಸಭಾ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಡೂ ಯು ನೋ ಕೀ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್? ಇಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ, ಈ ಪಂಚಾಯತ್ ರಾಜ್ನ ಒಂದು ಲಕ್ಷಣಗಳೇನು, ಮುಖ್ಯಾಂಶ, ಪ್ರಮುಖ ಅಂಶಗಳೇನು ಅಂತ ನೋಡಿದ್ರೆ, ಎ 3-tier ಸಿಸ್ಟಮ್ ಆಫ್ ಪಂಚಾಯತ್ ರಾಜ್ ಹ್ಯಾಸ್ ಕಮ್. ನೋಡಿ, ಇಟ್ ಈಸ್ ಎ 3-tier ಸಿಸ್ಟಮ್. 3 ಹಂತಗಳ ಒಂದು ವ್ಯವಸ್ಥೆಯನ್ನು ಇದು ಒಳಗೊಂಡಿರುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಅಂಡ್ ಗ್ರಾಮ ಪಂಚಾಯತ್. ಅಂಡ್ ಡೈರೆಕ್ಟ್ ಅಂಡ್ ಪೀರಿಯಾಡಿಕ್ ಎಲೆಕ್ಷನ್ಸ್, ನೇರವಾಗಿರ್ತಕ್ಕಂಥ ಮತ್ತು ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸ್ತೀವಿ. ಅಕಾರ್ಡಿಂಗ್ ಟು ಪಂಚಾಯತ್ ರಾಜ್ ಆಕ್ಟ್, 5 years once ದ ಎಲೆಕ್ಷನ್ ಟುಕ್ ಪ್ಲೇಸ್. 5 ವರ್ಷಕ್ಕೊಂದ್ಸರಿ ಈ ಒಂದು ಚುನಾವಣೆಗಳು ನಡೀತಾ ಹೋಗ್ತವೆ. ಮೆಂಬರ್ಸ್ ಆಫ್ ದ ಪಂಚಾಯತ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ರಿಸರ್ವೇಷನ್ ಸೀಟ್ಸ್ ಫಾರ್ SC, ST, OBC and women. The government of India provide reservations for SC, ST, OBC and also women. Provision of major financial and administrative responsibilities, budget and audit ರಿಕ್ವೈರ್ಮೆಂಟ್. ಇಲ್ಲಿ ಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಸಪೋರ್ಟು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ, ಮತ್ತು ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜೊತೆಗೆ ಇದರದೇ ಆಗಿರ್ತಕ್ಕಂಥ ಬಜೆಟ್ ಇದೆ, ಹಾಗೂ ಇದರದೇ ಆಗಿರ್ತಕ್ಕಂಥ ಆಡಿಟ್ ಇದೆ, ಅಂದರೆ ಲೆಕ್ಕ ಪರಿಶೋಧನೆಯನ್ನು ಸಹ ಇದೆ. ಪ್ರಾವಿಷನ್ ಫಾರ್ ಎಕ್ಸಿಕ್ಯೂಟಿವ್ ಸ್ಟಾಫ್. ದ ಗೌರ್ಮೆಂಟ್ ಅಪಾಯಿಂಟ್ executive staff for Panchayat Raj institutions. For example, PDO in Gram Panchayat, CEO in Jilla Panchayat and EO in Taluka Panchayat. A strict procedure for dissolution and mandatory election with 6 months of dissolution.
ಅಂದರೆ ಇದನ್ನು ಡಿಸಲ್ಯೂಟ್ ಮಾಡಬೇಕು, ಡಿಸಾಲ್ವ್ ಮಾಡಬೇಕು ಅಂತಂದ್ರೆ ಏನು ಮಾಡಪ್ಪ ಅಂದರೆ ಇದಕ್ಕೆ ತುಂಬ ಕಠಿಣವಾಗಿರ್ತಕ್ಕಂಥ ನಿಯಮಾವಳಿಗಳನ್ನು ಅಳವಡಿಸಿ ಇದನ್ನು ಡಿಸಲ್ಯೂಷನ್ ಮಾಡಬೇಕು. ಇಲ್ಲಾಂದರೆ ಡಿಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ. ಜೊತೆಗೆ ಡಿಸಾಲ್ವ್ ಆಗಿರ್ತಕ್ಕಂಥ 6 ತಿಂಗಳ ಒಳಗಾಗಿ ಚುನಾವಣೆಯನ್ನು ನಡೆಸಲೇಬೇಕು. ಇನ್ ಕರ್ನಾಟಕ there are 30 Jilla Panchayats, 176 Taluka Panchayat and more than 6022 Grama Panchayats. Dear students, now I am going to explain about the role of women in rural development. The role of women in rural development. ಈ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಏನು ಅಂತ ನಾವು ನೋಡಿದರೆ, ನಾವು ಈಗಾಗಲೇ ನೋಡಿದ್ವಿ, ವುಮನ್ಸ್ ಫಾರ್ಮ್ ಎ ಹಾಫ್ ಆಫ್ ದ ಪಾಪ್ಯುಲೇಷನ್. ದೇಶದ ಜನಸಂಖ್ಯೆಯಲ್ಲಿ ಮಹಿಳೆಯರು ಸುಮಾರು ಅರ್ಧದಷ್ಟು ಜನ ಇದ್ದಾರೆ. ಇನ್ ಹರ್ ಲೈಫ್ ಟೈಮ್ ಎ ವುಮನ್ ಪರ್ಫಾರ್ಮ್ಸ್ ಎ ವೆರೈಟಿ ಆಫ್ ರೋಲ್. ತನ್ನ ಜೀವಮಾನದಲ್ಲಿ ಶಿ ಪರ್ಫಾರ್ಮ್ ವೆರೈಟಿ ಆಫ್ ರೋಲ್. ಹೆಂಗೆ? ಮದರ್, ವೈಫ್, ಡಾಟರ್ ಇನ್ ಲಾ ಅಂಡ್ ಡಾಟರ್. ಈ ಇಷ್ಟು ಪಾತ್ರಗಳನ್ನು ಮಹಿಳೆ ವಹಿಸ್ತಾ ಹೋಗ್ತಾರೆ. ಎ ಮ್ಯಾನ್ಸ್ ಲೈಫ್ ಇಸ್ ಶೇಪ್ಡ್ ಬೈ ಎ ವುಮನ್. ಒಬ್ಬ ಮಾನವನ ಜೀವನ ಪರಿಪೂರ್ಣ ಆಗಬೇಕಪ್ಪ ಅಂತಂದರೆ ಅದು ಯಾರಿಂದ ಸಾಧ್ಯ? ಮಹಿಳೆಯರಿಂದ ಮಾತ್ರ ಸಾಧ್ಯ. ಶಿ ವರ್ಕ್ ನಾಟ್ ಓನ್ಲಿ ಇನ್ಸೈಡ್ ದ ಹೌಸ್ ಬಟ್ ಆಲ್ಸೋ ಔಟ್ಸೈಡ್ ಆಸ್ ಎ ಫಾರ್ಮರ್, ವರ್ಕರ್, ಎಂಪ್ಲಾಯಿ, ಆಫೀಸರ್, ಬಿಸ್ನೆಸ್ ವುಮನ್ ಅಂಡ್ ಲಾ ಮೇಕರ್ ಅಟ್ ಅನ್ ಈಕ್ವಲೆಂಟ್ ಲೆವೆಲ್ ವಿತ್ ಮೆನ್. ಇವರು ಮನೆ ಒಳಗೆ ಅಷ್ಟೇ ಕೆಲಸ ಮಾಡ್ತಾ ಇಲ್ಲ, ಹೊರಗಡೆನೂ ಸರಿಸಮನಾಗಿ ಪುರುಷರಿಗೆ ಸರಿಸಮನಾಗಿ ದುಡಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದು ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ಇರ್ಬೋದು. ಹೀಗೆ ಹಲವು ರಂಗಗಳಲ್ಲಿ ಇವರು ಪುರುಷರಷ್ಟೇ ಸರಿಸಮನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. Our role is decisive in the development of the country. Our role is very important in the development of the country, especially in rural development. ಅದರಲ್ಲೂ ಗ್ರಾಮೀಣ ಪ್ರದೇಶದ ಅಥವಾ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಎ ಸಿಗ್ನಿಫಿಕೆಂಟ್ ನಂಬರ್ ಆಫ್ ವುಮೆನ್ ಆರ್ ವರ್ಕಿಂಗ್ ಇನ್ ಫಾರ್ಮಿಂಗ್, ಕ್ಯಾಟಲ್ ರೇರಿಂಗ್, ಫಿಶರೀಸ್, ಸಿಲ್ಕ್ ವಾರ್ಮ್ ರೇರಿಂಗ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಅಂಡ್ ಪೌಲ್ಟ್ರಿ. ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅಗ್ರಿಕಲ್ಚರ್ ಇರ್ಬೋದು, ಕ್ಯಾಟ್ಲ್ ರೇರಿಂಗ್ ಅಂತಂದರೆ ಪಶು ಸಾಕಣೆ, ಫಿಶರೀಸ್ ಮೀನುಗಾರಿಕೆ, ಸಿಲ್ಕ್ ವಾರ್ಮ್ ರೇರಿಂಗ್ ರೇಷ್ಮೆ ಸಾಕಾಣಿಕೆ, ಹಾರ್ಟಿಕಲ್ಚರ್ ತೋಟಗಾರಿಕೆ, ಫ್ಲೋರಿಕಲ್ಚರ್ ಪುಷ್ಪ ಬೇಸಾಯ ಆ್ಯಂಡ್ ಪೌಲ್ಟ್ರಿ ಕೋಳಿ ಸಾಕಣೆಯಂತಹ ಕೆಲಸಗಳಲ್ಲಿಯೂ ಸಹ ಹೆಣ್ಣು ಮಕ್ಕಳು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ವುಮೆನ್ ಫಾರ್ಮ್ ದ ಮೆಜಾರಿಟಿ ಅಮಾಂಗ್ ಅಗ್ರಿಕಲ್ಚರಲ್ ವರ್ಕರ್ಸ್ ಟು. ಬಹಳಷ್ಟು ಈ ಅಗ್ರಿಕಲ್ಚರ್ ವರ್ಕರ್ ಅಂತಂದರೆ ತುಂಬ ಜನ ನಾವು ಯಾರನ್ನು ಕಾಣ್ತೀವಿ? ಮಹಿಳೆಯರನ್ನೇ ಕಾಣ್ತೀವಿ. Educated women are successfully handling a variety of jobs in various fields in the economy. Women are rendering exceptional service in government offices, educational institutions, hospitals, etc. ಸುಶಿಕ್ಷಿತ ಮಹಿಳೆ ಅನೇಕ ಗುರುತರವಾಗಿರ್ತಕ್ಕಂಥ ಉದ್ಯೋಗಗಳನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ದೇ ರೆಂಡರಿಂಗ್ ಎಕ್ಸೆಪ್ಷನಲ್ ಸರ್ವಿಸ್ ಇನ್ ಗೌರ್ಮೆಂಟ್ ಆಫೀಸಸ್. ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿದ್ದಾರೆ. ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅದನ್ನು ನಡೆಸ್ತಕ್ಕಂಥ ಒಂದು ಎದೆಗಾರಿಕೆ ಅನೇಕ ಮಹಿಳೆಯರಿಗೆ ಇದೆ. ಜೊತೆಗೆ ದೇ ಆರ್ ರೆಂಡರಿಂಗ್ ಸರ್ವಿಸ್ ಇನ್ ಹಾಸ್ಪಿಟಲ್ಸ್. Educated women are playing a prominent role in population control. It's very essential. The educated women are playing a significant role in the population control. ಜನಸಂಖ್ಯಾ ನಿಯಂತ್ರಣದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. Women are establishing themselves in the political field too. ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ. Starting from the Gram Panchayat to the position of a president, they are handling various responsibilities and political leaders at various levels of the government.
ಈಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಇವರು ಪ್ರೆಸಿಡೆಂಟ್ ಒಂದು ಅಧ್ಯಕ್ಷ ಪದವಿಯನ್ನು ಪಡೆಯೋದ್ರ ಮೂಲಕ ದೇ ಹ್ಯಾಂಡ್ಲಿಂಗ್ ವೇರಿಯಸ್ ರೆಸ್ಪಾನ್ಸಿಬಿಲಿಟಿ, ಅನೇಕ ಜವಾಬ್ದಾರಿಗಳನ್ನು ಇವರು ನಿರ್ವಹಿಸಿದ್ದಾರೆ. ಅಂದ್ರೆ ಆಡಳಿತದ ತರಬೇತಿಯನ್ನ ಅವರು ಅಲ್ಲೇ ಪಡ್ಕೊಳ್ಳೋದ್ರ ಮೂಲಕ ದೇ ಬಿಕಮ್ ಎ ಪೊಲಿಟಿಕಲ್ ಲೀಡರ್ಸ್ ಅಟ್ ವೇರಿಯಸ್ ಲೆವೆಲ್ಸ್ ಆಫ್ ದ ಗವರ್ಮೆಂಟ್. ಈಗ ಸರ್ಕಾರದ ಅನೇಕ ಹಂತಗಳಲ್ಲಿ ಇವರು ನಾಯಕರಾಗಿ ಹೊರಹೊಮ್ಮಿದ್ದಾರೆ. By the reservation of the woman, an ordinary village woman has the opportunity to handle political power and work towards rural development. The government of India provides reservation for the SC, ST, OBC and women also. By the reservation of the woman, an ordinary village woman has the opportunity to become the member of panchayat or president of panchayat, and they handle political power and work towards rural development. When she elected as the member of Grama Panchayat, then she handled political power. ಅವಾಗ ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಳೋದ್ರ ಮೂಲಕ ಅವರು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. The women self-help groups have been created in all villages. ಈಗ ಮಹಿಳಾ ಸ್ವಸಹಾಯ ಸಂಘಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ. So these have been playing a significant role in organizing poor rural women and making them financially independent. The SHG have been brought into existence in order to bring together poor rural women and make them financially independent. ಗ್ರಾಮೀಣ ಪ್ರದೇಶದಲ್ಲಿ ಈ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಗ್ರಾಮೀಣ ಬಡ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ನೆರವನ್ನು ಒದಗಿಸಿ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವತ್ತ ಸರ್ಕಾರ ದೃಢವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದೆ. Members of these groups can avail of loans easily and engage in productive activities. The SHG provide loans to their members. By these loans, the women of rural area engage in productive activities. ಇವು ಸಹಾಯವನ್ನು ಪಡ್ಕೊಳ್ಳೋದ್ರ ಮೂಲಕ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪಡ್ಕೊಳ್ಳೋದ್ರ ಮೂಲಕ ದ ವುಮೆನ್ಸ್ ಆಫ್ ರೂರಲ್ ಏರಿಯಾ ಎಂಗೇಜ್ ಇನ್ ಪ್ರೊಡಕ್ಟಿವ್ ಆಕ್ಟಿವಿಟಿ, ಉತ್ಪಾದನಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. Self-help groups have been successful in encouraging savings and in repayments of loan. Self-help groups successfully encouraged the rural women to save their savings, and they also encourage rural women in repayment of loan. ಮಹಿಳೆಯರು ತಮ್ಮ ಉಳಿತಾಯವನ್ನು ಉಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ, ಉಳಿತಾಯವನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಜೊತೆಗೆ ಅವು ಸಂಘಗಳಲ್ಲಿ ಪಡೆದಿರ್ತಕ್ಕಂಥ ಸಾಲವನ್ನು ತೀರುವಳಿ ಮಾಡಲಿಕ್ಕೂ ಸಹ ಇದು ಅವರನ್ನು ಉತ್ತೇಜಿಸುತ್ತೆ. The self-help groups create awareness in rural women. When they are aware, then they are able to avoid social evils like child marriage, dowry, caste system, superstitions, exploitation of women and children. And they are able to contribute towards building a clean and progressive society. It's very important. The women are able to contribute towards building a clean and progressive society. ಒಂದು ಉತ್ತಮವಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ
ಅಭಿವೃದ್ಧಿಯ ಸಮಾಜದ ನಿರ್ಮಾಣದಲ್ಲಿ ಮಹಿಳೆಯರು ಉತ್ತಮವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡಲಿಕ್ಕೆ ಈ ಒಂದು SHG ಅಂತಕ್ಕಂಥದ್ದು ಸಹಾಯ ಮಾಡಿದೆ.